ನಮಸ್ಕಾರ ಎಲ್ಲರಿಗೂ ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಜೂನ್ 8ನೇ ತಾರೀಕು 2024ರಂದು ಮಧ್ಯಪ್ರದೇಶದ ಇಂದೋರ್ ರೈಲ್ವೆ ಸ್ಟೇಷನಲ್ಲಿ ಕೆಲಸ ಮಾಡುವವರು ಎಲ್ಲ ದಿನದಂತೆ ಪಾರ್ಕ್ ಮಾಡಿರುವ ಟ್ರೈನ್ ಅನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ಹಾಗೆಯೇ ಟ್ರೈನ್ನ ಒಳಗಡೆ ಕ್ಲೀನ್ ಮಾಡುವಾಗ ಜನರಲ್ ಬೋಗಿಯ ಸೀಟ್ ಕೆಳಗಡೆ ಒಂದು ಕ್ಯಾರಿ ಬ್ಯಾಗ್ ಕಾಣಿಸುತ್ತೆ. ಮೊದಲು ಅವರಿಗೆ ಅನಿಸುತ್ತೆ ಯಾರೋ ಪ್ಯಾಸೆಂಜರ್ ಮರೆತು ಬಿಟ್ಟು ಹೋಗಿದ್ದಾರೆ ಅಂತ. ಹಾಗೆ ಸ್ವಲ್ಪ ಗಮನ ಇಟ್ಟು ನೋಡಿದಾಗ ಸ್ವಲ್ಪ ರಕ್ತದ ಕಲೆ ಇರುವುದು ಗೊತ್ತಾಗುತ್ತೆ. ಆಗ ಅನಿಸುತ್ತೆ ಏನೋ ಈ ಕವರಲ್ಲಿ ಇದೆ ಅಂತ. ತಕ್ಷಣ ಅಲ್ಲಿರುವ ರೈಲ್ವೆ ಪೊಲೀಸ್ಗೆ ಮಾಹಿತಿಯನ್ನು ನೀಡ್ತಾರೆ. ಸ್ವಲ್ಪ ಸಮಯದ ನಂತರ ರೈಲ್ವೆ ಪೊಲೀಸ್ ಅಲ್ಲಿಗೆ ಬರ್ತಾರೆ ಮತ್ತು ಆ ಬ್ಯಾಗ್ ಓಪನ್ ಮಾಡಿ ನೋಡಿದಾಗ ಎಲ್ಲರೂ ಒಮ್ಮೆ ಹೆದರಿ ಬಿಡ್ತಾರೆ. ಯಾಕಂದ್ರೆ ಆ ಬ್ಯಾಗ್ನಲ್ಲಿ ಒಂದು ಹೆಣ್ಣಿನ ಶವ ಇತ್ತು. ಆಶ್ಚರ್ಯ ಪಡುವ ವಿಷಯ ಏನಂದ್ರೆ ಆ ಶರೀರದ ತಲೆ, ಕೈ, ಕಾಲುಗಳು ಇರಲಿಲ್ಲ, ಮತ್ತೆ ಉಳಿದ ಪಾರ್ಟ್ಸ್ ಮಾತ್ರ ಇತ್ತು. ಇದರಿಂದಾಗಿ ಆ ಹೆಣವನ್ನು ಗುರುತಿಸಲು ಆಗಲಿಲ್ಲ. ಆ ಹೆಣವನ್ನು ಪೊಲೀಸ್ ಹೇಗೆ ಗುರುತಿಸ್ತಾರೆ ಮತ್ತೆ ಹೇಗೆ ಆ ಕೇಸನ್ನು ಕ್ಲೋಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಪೊಲೀಸ್ ತುಂಬಾ ಟೆನ್ಷನಲ್ಲಿ ಇದ್ರು ಮತ್ತೆ ಅವರಿಗೆ ಏನೂ ಅರ್ಥ ಆಗಿರಲಿಲ್ಲ. ಹಾಗೆ ಅವರು ಯೋಚಿಸ್ತಾ ಇದ್ರು ಯಾರಾದರೂ ಬಂದು ಈ ಹೆಣದ ಬಗ್ಗೆ ಮಾಹಿತಿ ನೀಡಬೇಕು ಎಂದು. ಹಾಗೆಯೇ ಆಗುತ್ತೆ. ಈ ಘಟನೆಯ 2 ದಿನದ ನಂತರ ಅಂದ್ರೆ ಜೂನ್ 10ನೇ ತಾರೀಕು 2024ರಂದು ಉತ್ತರಾಖಂಡ್ನ ರಿಷಿಕೇಶ್ ಟ್ರೈನ್ನಲ್ಲಿ ಒಂದು ಹೆಣ್ಣಿನ ಹೆಣ ಸಿಗುತ್ತೆ. ಆ ಹೆಣದ ಕಂಡೀಷನ್ ಹೇಗೆ ಇತ್ತು ಅಂದ್ರೆ ಹೆಣದ ತಲೆ ಇತ್ತು, ಕೈಗಳಿದ್ವು ಮತ್ತು 2 ಕಾಲ್ಗಳಿದ್ವು, ಆದರೆ ಶರೀರ ಇರಲಿಲ್ಲ. ಹಾಗೆಯೇ ಇಂದೋರ್ನಲ್ಲಿ ದೇಹ ಇತ್ತು, ಬೇರೆ ಎಲ್ಲ ತಲೆ, ಕೈಗಳು ಮತ್ತು ಕಾಲ್ಗಳಿರಲಿಲ್ಲ. ಆಗ ಅನಿಸುತ್ತೆ ಈ 2 ಸ್ಥಳದಲ್ಲಿ ಸಿಕ್ಕಿರುವ ಶವ ಒಂದೇ ಆಗಿರಬಹುದು ಅಂತ. ಆದರೆ ಪೊಲೀಸ್ಗೆ ಇದರ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ. ಇಂದೋರ್ ಪೊಲೀಸ್ ಅಕ್ಕಪಕ್ಕದ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಯಾವುದೇ ಮಾಹಿತಿ ಕೂಡ ಸಿಗಲಿಲ್ಲ ದೇಹವನ್ನ ಗುರುತಿಸಲಿಕ್ಕೆ. ಹಾಗೆ ರಿಷಿಕೇಶ್ ಅಲ್ಲಿ ಸಿಕ್ಕಿರುವ ಹೆಣವನ್ನ ಗುರುತಿಸಲು ಯಾರೂ ಇರಲಿಲ್ಲ. ಯಾಕೆ ಅಂದ್ರೆ ಹೆಣದ ಇನ್ನೊಂದು ಭಾಗ 1150 ಕಿಲೋಮೀಟರ್ ದೂರದಲ್ಲಿ ಇತ್ತು. ಇದರಿಂದಾಗಿ ಅಲ್ಲಿರುವ ಜನರಿಗೆ ಇದರ ಬಗ್ಗೆ ಗೊತ್ತಿರುವುದಿಲ್ಲ. ಆಗ ಅವರು ಆ ಟ್ರೈನ್ ಹೋಗುವ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಮಾಹಿತಿಯನ್ನು ಶೇರ್ ಮಾಡಲಾಗುತ್ತೆ. ಹಾಗೆ ಇಂದೋರ್ ಪೊಲೀಸ್ಗೂ ಕೂಡ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ನಂತರ ಅವರು ರಿಷಿಕೇಶ್ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಇಬ್ಬರಿಗೂ ಅನಿಸುತ್ತೆ 2 ಕಡೆ ಸಿಕ್ಕಿರುವ ಶವ ಒಂದೇ ಮಹಿಳೆಯದ್ದು ಆಗಿರಬಹುದು ಎಂದು. ಹಾಗೆ ಎಲ್ಲ ದೇಹದ ಭಾಗಗಳನ್ನು ಇಂದೋರ್ಗೆ ಕಳಿಸ್ತಾರೆ. ನಂತರ ಇಂದೋರ್ ಪೊಲೀಸ್ ಅರೇಂಜ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಈ ಎಲ್ಲ ದೇಹದ ಪಾರ್ಟ್ಸ್ಗಳು ಒಂದೇ ಮನುಷ್ಯನದ್ದು ಎಂದು. ಇಂದೋರ್ ಪೊಲೀಸ್ ಗಮನಿಸಿ ಆ ಶವವನ್ನು ನೋಡಿದಾಗ ಆ ದೇಹದಲ್ಲಿ ಒಂದು ಟ್ಯಾಟೋ ಇತ್ತು ಮತ್ತು ಅದು ನಾರ್ಮಲ್ ಹಳ್ಳಿಯಲ್ಲಿ ಕೈಯಲ್ಲಿ ಹಾಕುವ ಟ್ಯಾಟೋ ಆಗಿತ್ತು. ಆ ಟ್ಯಾಟೋ ಹೆಸರಾಗಿತ್ತು ಮತ್ತು ಅದು ಹಿಂದಿಯಲ್ಲಿ ಬರೆದಿತ್ತು ಏನು ಅಂದ್ರೆ ಮೀರಾ ಬೆಹನ್ ಗೋಪಾಲ್ ಬಾಯಿ ಅಂತ. ಇದರಿಂದಾಗಿ ಪೊಲೀಸ್ಗೆ ಗೊತ್ತಾಗುತ್ತೆ ಮಧ್ಯಪ್ರದೇಶ ಮತ್ತು ಗುಜರಾತ್ ಬಾರ್ಡರ್ನಲ್ಲಿ ಒಂದು ಬುಡಕಟ್ಟು ಜನಾಂಗದವರಲ್ಲಿ ಹೆಣ್ಣು ಮಕ್ಕಳು ಅವರ ಅಣ್ಣನ ಹೆಸರನ್ನ ಹೀಗೆ ಬರೆಸಿಕೊಳ್ಳುವ ಪದ್ಧತಿ ಇದೆ ಎಂದು. ಇದರಿಂದಾಗಿ ಪೊಲೀಸ್ಗೆ ಒಂದು ಐಡಿಯಾ ಸಿಗುತ್ತೆ, ಮೋಸ್ಟ್ಲಿ ಈ ಮಹಿಳೆ ಕೂಡ ಅಲ್ಲಿಯ ಊರಿನವಳು ಆಗಿರಬಹುದು ಎಂದು. ಪೊಲೀಸ್ ಮಧ್ಯಪ್ರದೇಶ ಮತ್ತು ಗುಜರಾತ್ ಬಾರ್ಡರ್ನಲ್ಲಿ ಇರುವ ಹಳ್ಳಿಯಲ್ಲಿ ವಿಚಾರಣೆ ಮಾಡ್ತಾರೆ. ಅದರಲ್ಲಿ ಒಂದು ಮೌ ಎಂಬ ಹಳ್ಳಿಯ ಮನುಷ್ಯ ಅವಳನ್ನ ಗುರುತು ಹಿಡಿತಾನೆ. ಅವನು ಹೇಳ್ತಾನೆ ಇವಳು ನನ್ನ ಪತ್ನಿ ಎಂದು. ಪೊಲೀಸ್ ಆಗ ಅವನನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡುವಾಗ ಅವನು ಹೇಳ್ತಾನೆ ಮೀರಾ ಬೆಹನ್ ನನ್ನ ಪತ್ನಿ. ಜೂನ್ 6ನೇ ತಾರೀಕು ಇಬ್ಬರ ಮಧ್ಯೆ ಜಗಳ ಆಗಿತ್ತು. ಇದರಿಂದಾಗಿ ಕೋಪದಲ್ಲಿ ಪತ್ನಿ ಮನೆ ಬಿಟ್ಟು ಹೋಗಿದ್ದಳು ಎಂದು ಹೇಳ್ತಾನೆ. ಅವನಿಗೆ ಅನ್ನಿಸಿತ್ತು ಕೋಪ ಕಡಿಮೆ ಆದ ಮೇಲೆ ಮನೆಗೆ ಬರ್ತಾಳೆ ಅಂತ. ಆದರೆ ಇಡೀ ದಿನ ಕಳೆದರೂ ಅವನ ಪತ್ನಿ ಮನೆಗೆ ಬರೋದಿಲ್ಲ. ಆದ ಕಾರಣ ಜೂನ್ 7ರಂದು ಹೆಂಡತಿಯ ಮಿಸ್ಸಿಂಗ್ ರಿಪೋರ್ಟ್ ಅನ್ನ ಮಾಡಿರ್ತಾನೆ. ಯಾವುದೇ ಉತ್ತರ ಸಿಗದ ಕಾರಣ ಅವನು ಶಾಂತನಾಗಿ ಬಿಡ್ತಾನೆ. ಆದರೆ ಈಗ ಪೊಲೀಸಿಂದಾಗಿ ಅವನಿಗೆ ಗೊತ್ತಾಗುತ್ತೆ ಅವನ ಹೆಂಡತಿಯನ್ನ ಯಾರೋ ತುಂಬಾ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಎಂದು. ಇದರಿಂದಾಗಿ ತುಂಬಾ ದುಃಖಕ್ಕೆ ಒಳಗಾಗ್ತಾನೆ ಅವನು. ಪೊಲೀಸ್ಗೂ ಕೂಡ ಕನ್ಫರ್ಮ್ ಆಗುತ್ತೆ ಆ ಹೆಣ ಮೀರಾ ಬೆಹನದ್ದೇ ಎಂದು. ನಂತರ ಪೊಲೀಸ್ ಹಳ್ಳಿಯವರಲ್ಲಿ ವಿಚಾರಣೆ ಮಾಡಿ ಮೀರಾ ಬೆಹನ್ನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾರೆ. ಪೊಲೀಸ್ಗೆ ಗೊತ್ತಾಗುತ್ತೆ ಮೀರಾ ಬೆಹನ್ ಶಾಂತ ಸ್ವಭಾವದಳಾಗಿದ್ಲು ಮತ್ತು ಯಾರೊಂದಿಗೂ ಜಗಳ ಹೊಡೆದಾಟ ಇರಲಿಲ್ಲ ಅಂತ. ಈಗ ಉಳಿದಿರುವ ಪ್ರಶ್ನೆ ಏನಂದ್ರೆ ಮೀರಾ ಬೆಹನನ್ನ ಯಾರು ಕೊಲೆ ಮಾಡಿದ್ದು ಮತ್ತು ಎಲ್ಲಿ ಕೊಲೆ ನಡೆದದ್ದು. ನಂತರ ಪೊಲೀಸ್ ಈ ಕೇಸನ್ನ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡ್ತಾರೆ.
ಪೊಲೀಸ್ ಯೋಚನೆ ಮಾಡ್ತಾರೆ, ಹೆಣ 2 ಬೇರೆ ಬೇರೆ ರೈಲ್ವೆ ಸ್ಟೇಷನ್ ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಸಿಕ್ಕಿದೆ ಅಂದ್ರೆ ರೈಲಲ್ಲಿ ಹೆಣ ಹಾಕಿದವನು ಈ 2 ಟ್ರೈನ್ ಒಂದೇ ಸ್ಟೇಷನ್ ಇಂದ ಒಂದೇ ಸಮಯಕ್ಕೆ ಇಂದೋರ್ ಮತ್ತು ರಿಷಿಕೇಶ್ಗೆ ಹೊರಡುವ ಜಾಗದಲ್ಲಿ ಅವನು ಇದ್ದಾನೆ ಎಂದು ಪೊಲೀಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಹಿತಿ ಪಡೆದುಕೊಳ್ತಾರೆ. ಆಗ ಗೊತ್ತಾಗುತ್ತೆ 2 ಟ್ರೈನ್ ಉಜ್ಜಯಿನಿಯ ರೈಲ್ವೆ ಸ್ಟೇಷನ್ಗೆ ಒಂದೇ ಸಮಯಕ್ಕೆ ಬರುತ್ತೆ ಮತ್ತು ಅಲ್ಲಿಂದ ಡೆಸ್ಟಿನೇಷನ್ಗೆ ಒಂದೇ ಸಮಯಕ್ಕೆ ಹೊರಡ್ತಾವೆ ಎಂದು. ಪೊಲೀಸ್ಗೆ ಅನಿಸುತ್ತೆ ಈ ತಪ್ಪು ಕ್ರಿಯೆ ನಡೆದಿರುವಂಥದ್ದು ಉಜ್ಜಯಿನಿಯಲ್ಲಿ ಎಂದು. ನಂತರ ಪೊಲೀಸ್ ಸೀದಾ ಉಜ್ಜಯಿನಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಮತ್ತು ಅಲ್ಲಿಯ CCTV ಫುಟೇಜನ್ನು ತೆಗೆಸ್ತಾರೆ. ಮೀರಾ ಬೆಹನ್ ಮನೆಯಿಂದ ಜೂನ್ 6ನೇ ತಾರೀಕು ಮನೆಯಿಂದ ಓಡಿ ಹೋದದ್ದು ಮತ್ತೆ ಹೆಣವಾಗಿ ಸಿಕ್ಕಿದ್ದು ಜೂನ್ 8ನೇ ತಾರೀಕು. ಪೊಲೀಸ್ಗೆ ಅನಿಸುತ್ತೆ ಏನೇ ನಡೆದಿದ್ರು 6ನೇ ತಾರೀಕಿನಿಂದ 8ನೇ ತಾರೀಕಿನ ಒಳಗೆ ನಡೆದಿದೆ ಎಂದು. ಹಾಗಾಗಿ ಆ 3 ದಿನದ CCTV ಫುಟೇಜನ್ನು ತೆಗೆಸ್ತಾರೆ. ಆಗ ಮೀರಾ ಬೆಹನ್ CCTV ಫುಟೇಜಲ್ಲಿ ಕಾಣಲಿಕ್ಕೆ ಸಿಗ್ತಾಳೆ. ಜೊತೆಗೆ ಒಬ್ಬ ಅವಳನ್ನು ರೈಲ್ವೆ ಸ್ಟೇಷನಿಂದ ಹೊರಗೆ ಕರೆದುಕೊಂಡು ಹೋಗ್ತಿದ್ದ. ಇದರ ಬಗ್ಗೆ ಯಾವುದೇ ಮಾಹಿತಿ ಮೀರಾ ಬೆಹನ್ ಹಸ್ಬೆಂಡ್ಗೆ ಗೊತ್ತಿರಲಿಲ್ಲ. ಪೊಲೀಸ್ ರೈಲ್ವೆ ಸ್ಟೇಷನ್ ಹೊರಗಡೆ ಇರುವ CC ಕ್ಯಾಮೆರಾ ಚೆಕ್ ಮಾಡಲು ಪ್ರಯತ್ನಿಸ್ತಾರೆ, ಆ ಪುರುಷ ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋದೆ ಎಂದು ತಿಳಿದುಕೊಳ್ಳಿಕ್ಕೆ. ಆದರೆ ಹೊರಗಿರುವ ಯಾವುದೇ CCTVಯಲ್ಲಿ ಇಬ್ಬರೂ ಕಾಣಿಸುವುದಿಲ್ಲ. ಪೊಲೀಸ್ ರೈಲ್ವೆ ಸ್ಟೇಷನ್ನ CCTVಯಲ್ಲಿ ಸಿಕ್ಕಿರುವ ಅವನ ಫೋಟೋವನ್ನು ಉಜ್ಜಯಿನಿಯ ಪೊಲೀಸ್ಗೆ ಶೇರ್ ಮಾಡ್ತಾರೆ. ನಂತರ ಪೊಲೀಸ್ ಉಜ್ಜಯಿನಿಯಲ್ಲಿ ವಿಚಾರಿಸಲು ಶುರು ಮಾಡ್ತಾರೆ. ಪೊಲೀಸ್ಗೆ ಗೊತ್ತಾಗುತ್ತೆ ಆ ಮನುಷ್ಯನ ಹೆಸರು ಕಮಲೇಶ್ ಪಟೇಲ್ ಅಂತ. ಅವನು ಉಜ್ಜಯಿನಿಯವನು, ಕೇಟರಿಂಗ್ ಮತ್ತು ಬೇರೆ ಬೇರೆ ಚಿಕ್ಕ ಕೆಲಸ ಮಾಡಿಕೊಂಡು ಅವನ ಹೆಂಡತಿಯ ಒಟ್ಟಿಗೆ ಇದ್ದಾನೆ ಎಂದು. ಪೊಲೀಸ್ ಕಮಲೇಶ್ನನ್ನ ಹುಡುಕ್ತಾರೆ ಮತ್ತು ವಿಚಾರಣೆಯನ್ನ ಮಾಡ್ತಾರೆ. ಆಗ ಕಮಲೇಶ್ ಹೇಳ್ತಾನೆ, ಹೌದು, ನನಗೆ ಈ ಮಹಿಳೆಯ ಪರಿಚಯ ಇದೆ, ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದ್ದರು, ಹೊರಗಡೆ ಹೋಗುವ ಹಾದಿ ಗೊತ್ತಿಲ್ಲದ ಕಾರಣ ನಾನು ಅವಳನ್ನು ರೈಲ್ವೆ ಸ್ಟೇಷನಿಂದ ಆಚೆ ಬಿಟ್ಟು ಮತ್ತು ನಾನು ನನ್ನ ಮನೆಗೆ ಹೊರಟೆ, ಇದರ ನಂತರ ನನಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ. ಪೊಲೀಸ್ಗೆ ಬೇರೆ ಯಾವುದೇ ಸಾಕ್ಷಿ ಇಲ್ಲದ ಕಾರಣ ಕಮಲೇಶ್ನನ್ನ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ನಂತರ ಮತ್ತೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಪೊಲೀಸ್ಗೆ ಎಲ್ಲೋ ಒಂದು ಕಡೆ ಕಮಲೇಶ್ ಮೇಲೆ ಸಂಶಯ ಇದ್ದ ಕಾರಣ ಕಮಲೇಶ್ ಮನೆಗೆ ಹೋಗ್ತಾರೆ. ಅಲ್ಲಿ ಕಮಲೇಶ್ನ ಹೆಂಡತಿ ಸಿಗ್ತಾಳೆ. ಆಗ ಪೊಲೀಸ್ ಮೀರಾ ಬೆಹನ್ ಫೋಟೋ ತೋರಿಸಿ ಕೇಳ್ತಾರೆ, ಇವಳನ್ನ ನಿಮ್ಮ ಗಂಡನ ಒಟ್ಟಿಗೆ ಇಲ್ಲಿ ಎಲ್ಲಾದರೂ ನೋಡಿದ್ದೀರಾ ಎಂದು. ಆಗ ಅವಳು ಮಾತನಾಡದೆ ಬರೀ ತಲೆ ಅಲ್ಲಾಡಿಸ್ತಿದ್ಲು. ಸ್ವಲ್ಪ ಸಮಯದ ನಂತರ ಅಕ್ಕಪಕ್ಕದವರಿಂದ ಗೊತ್ತಾಗುತ್ತೆ ಅವಳಿಗೆ ಕೇಳಿಸುವುದಿಲ್ಲ ಮತ್ತು ಮಾತು ಬರುವುದಿಲ್ಲ ಎಂದು. ಇದರಿಂದಾಗಿ ಪೊಲೀಸ್ಗೆ ಯಾವುದೇ ಮಾಹಿತಿ ಸಿಗುವುದಿಲ್ಲ ಕೊಲೆಯ ಬಗ್ಗೆ. ಆದರೂ ಕಮಲೇಶ್ನ ಹೆಂಡತಿ ಪದೇ ಪದೇ ಏನೋ ಹೇಳಲು ಪ್ರಯತ್ನ ಮಾಡುತ್ತಿದ್ಲು, ಆದರೆ ಅವಳಿಗೆ ಹೇಳಲು ಆಗುವುದಿಲ್ಲ. ಆದರೆ ಇಂಥವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡುತ್ತಾರಲ್ವಾ ಎಂದು ಆಗ ಪೊಲೀಸ್ ಸೈನ್ ಲ್ಯಾಂಗ್ವೇಜ್ ಮಾತನಾಡುವವರನ್ನ ಹುಡುಕಿ ತರುತ್ತಾರೆ. ಅವನು ಕಮಲೇಶ್ ಹೆಂಡತಿ ಜೊತೆಗೆ ಮಾತನಾಡಲು ಶುರು ಮಾಡಿದ. ನಂತರ ಅಲ್ಲಿ ಇಲ್ಲಿ ತೋರಿಸಿ ಇಬ್ಬರು ಮಾತನಾಡುತ್ತಿದ್ದರು, ಆದರೆ ಅದು ಪೊಲೀಸ್ಗೆ ಅರ್ಥ ಆಗಲಿಲ್ಲ. ಮಾತು ಮುಗಿಸಿದ ನಂತರ ಸೈನ್ ಲ್ಯಾಂಗ್ವೇಜ್ ಮಾತನಾಡುವ ವ್ಯಕ್ತಿಯ ಜೊತೆ ಪೊಲೀಸ್ ಕೇಳಿದಾಗ ಅವನು ಹೇಳ್ತಾನೆ, ಜೂನ್ 7ನೇ ತಾರೀಕು ಕಮಲೇಶ್ ಹೆಂಡತಿ ಮನೆಯಲ್ಲಿ ಇದ್ಲು ಮತ್ತು ಅಂದು ಕಮಲೇಶ್ ಮೀರಾ ಬೆಹನನ್ನ ಕರೆದುಕೊಂಡು ಬರ್ತಾನೆ ಮನೆಗೆ. ಅವನು ಸ್ಪೆಷಲ್ ಗೆಸ್ಟ್ ತರ ಮಾತನಾಡಿಸುತ್ತಿದ್ದಾಗ ಕಮಲೇಶ್ ಹೆಂಡತಿಗೆ ಅನಿಸಿತ್ತು ಯಾರೋ ಸಂಬಂಧಿಕರು ಆಗಿರಬಹುದು ಎಂದು. 3 ಜನ ಸೇರಿ ಊಟ ಮಾಡ್ತಾರೆ. ನಂತರ ತುಂಬಾ ನಿದ್ರೆ ಬಂದ ಕಾರಣ ಕಮಲೇಶ್ ಹೆಂಡತಿ ನಿದ್ರೆ ಮಾಡ್ತಾಳೆ. ಬೆಳಿಗ್ಗೆ ಎದ್ದು ನಾರ್ಮಲ್ ಆಗಿ ಹೊರಗೆ ಹೋಗಿ ಮುಖ ತೊಳೆದು ಬ್ರಷ್ ಮಾಡಿ ಒಳಗೆ ಬರುವಾಗ ಕಮಲೇಶ್ ಮೀರಾ ಬೆಹನ್ ಶರೀರವನ್ನ ಬೇರೆ ಬೇರೆ ಕವರ್ನಲ್ಲಿ ಕಟ್ ಮಾಡಿ ಹಾಕುತ್ತಿದ್ದ. ಇದನ್ನು ನೋಡಿ ಗಾಬರಿಗೊಂಡು ಎಲ್ಲರಿಗೂ ಕೂಗಿ ಹೇಳಬೇಕೆಂದು ಎಂದ್ರೆ ಮಾತು ಬಾರದ ಕಾರಣ ಹೇಳಲು ಆಗಲಿಲ್ಲ. ಕಮಲೇಶ್ಗೆ ಹೆಂಡತಿಯ ಭಯ ಇರಲಿಲ್ಲ, ಯಾಕಂದ್ರೆ ಅವಳಿಗೆ ಮಾತು ಬರಲ್ಲ, ಹಾಗಾಗಿ ಹೇಳಲ್ಲ ಯಾರಿಗೂ ಅಂತ. ನಂತರ ಕವರ್ ಬ್ಯಾಗ್ ತೆಗೆದುಕೊಂಡು ಹೊರಗಡೆ ಹೊರಟು ಹೋಗ್ತಾನೆ ಎಂದು ಕಮಲೇಶ್ನ ಹೆಂಡತಿ ಪೊಲೀಸ್ಗೆ ಮಾಹಿತಿ ಕೊಡ್ತಾಳೆ. ಇಲ್ಲಿ ಪ್ರಶ್ನೆ ಏನಂದ್ರೆ ಮೀರಾ ಬೆಹನನ್ನ ಯಾಕೆ ಕಮಲೇಶ್ ಕೊಲೆ ಮಾಡಿರಬಹುದು. ನಂತರ ಪೊಲೀಸ್ ಕಮಲೇಶ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಶುರು ಮಾಡ್ತಾರೆ. ಮೊದಲು ಕೇಳ್ತಾರೆ, ನೀನು ಮೀರಾ ಬೆಹನನ್ನ ಯಾಕೆ ಕೊಲೆ ಮಾಡಿದೆ ಎಂದು. ಅವನು ಹೇಳಿದ ಸತ್ಯ ಕೇಳಿ ಪೂರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದವರು ಆಶ್ಚರ್ಯಗೊಳ್ತಾರೆ. ಕಮಲೇಶ್ ಹೇಳ್ತಾನೆ, ಮೀರಾ ಬೆಹನ್ ರೈಲ್ ಇಂದ ಇಳಿದಳು ಮತ್ತು ಅವಳು ಕೈಯಲ್ಲಿದ್ದ ಅಡ್ರೆಸ್ ಬಗ್ಗೆ ಎಲ್ಲರನ್ನೂ ವಿಚಾರಿಸುತ್ತಿದ್ದಳು. ಅವಳಿಗೆ ಈ ಜಾಗ ಹೊಸದಾಗಿತ್ತು.
ಅವಳಿಗೆ ಯಾರಿಂದಲೂ ಉತ್ತರ ಸಿಗದೆ ತುಂಬಾ ನೊಂದಿದ್ದಳು. ಆಗ ಕಮಲೇಶ್ಗೆ ಅನಿಸುತ್ತೆ, ಊರಿಗೆ ಹೊಸಬಳು, ಇವಳನ್ನ ನಾನು ನನಗೆ ಬೇಕಾದ ಹಾಗೆ ಉಪಯೋಗಿಸಿಕೊಳ್ಳಬಹುದು ಅಂತ. ಆಗ ಕಮಲೇಶ್ ಹೋಗಿ ಕೇಳ್ತಾನೆ, ನಿಮಗೆ ಏನಾದರೂ ಸಹಾಯ ಮಾಡಬೇಕಾ ಎಂದು. ಈ ಅಡ್ರೆಸ್ ಬಗ್ಗೆ ನೀವು ಹೇಳಬಹುದಾ ಅಂತ ಕೈಯಲ್ಲಿದ್ದ ಚೀಟಿಯನ್ನ ತೋರಿಸ್ತಾಳೆ. ಈ ಊರಿನ ಬಗ್ಗೆ ನನಗೆ ಗೊತ್ತು, ಆದರೆ ತುಂಬಾ ದೂರ ಇಲ್ಲಿಂದ ಅಂತ ಹೇಳಿ ನೀವು ಸುಸ್ತಾದ ಹಾಗೆ ಕಾಣಿಸ್ತಿದ್ದೀರಿ, ಊಟ ಮಾಡಿ ಎಂದು ಹೇಳ್ತಾನೆ ಕಮಲೇಶ್. ಆಗ ಅವಳು ಹಣ ಇಲ್ಲ ಅಂತ ಹೇಳ್ತಾಳೆ. ಆಗ ಕಮಲೇಶ್ ಅವಳನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಮತ್ತು ಮನೆಯಲ್ಲಿ ಊಟ ಮಾಡಿಸ್ತಾನೆ. ಊಟದಲ್ಲಿ ನಿದ್ರೆ ಮಾತ್ರೆಯನ್ನು ಹಾಕಿದ್ದ ಅವನು. ಹಾಗಾಗಿ ಸ್ವಲ್ಪ ಸಮಯದ ನಂತರ ಮೀರಾ ಬೆಹನ್ ನಿದ್ರೆಗೆ ಹೋಗ್ತಾನೆ. ಮೀರಾ ಬೆಹನ್ ನಿದ್ರೆ ಮಾಡುವಾಗ ಅವನು ಅವಳ ಜೊತೆ ಕೆಟ್ಟದ್ದಾಗಿ ನಡೆದುಕೊಳ್ಳುತ್ತಿದ್ದ ಮತ್ತು ಅಬ್ಯೂಸ್ ಮಾಡುತ್ತಿದ್ದ. ತಕ್ಷಣ ಮೀರಾ ಬೆಹನ್ಗೆ ಎಚ್ಚರ ಆಗುತ್ತೆ, ತನ್ನನ್ನು ತಾನು ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾಳೆ. ಇದರ ನಡುವೆ ಕಮಲೇಶ್ ಸಿಟ್ಟಿನಿಂದ ಕುತ್ತಿಗೆ ಹಿಡಿದು ಸಾಯಿಸ್ತಾನೆ. ಸಾಯಿಸಿದ ನಂತರ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಹೆಣವನ್ನು ಕಟ್ ಮಾಡಿ ನಂತರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ಆಗ ಅಲ್ಲಿ ಒಂದು ಟ್ರೈನ್ ಬರುತ್ತೆ. ಟ್ರೈನ್ನಲ್ಲಿ ಒಂದು ಬ್ಯಾಗ್, ಅಂದರೆ ತಲೆ, ಕಾಲು, ಕೈ, ಮತ್ತೊಂದು ಟ್ರೈನ್ನಲ್ಲಿ ಉಳಿದ ಎಲ್ಲಾ ಶವವನ್ನು ಇನ್ನೊಂದು ಬ್ಯಾಗ್ನಲ್ಲಿ ಇಟ್ಟು ಹೊರಟು ಹೋಗ್ತಾನೆ ಮನೆಗೆ. ಈ ಟ್ರೈನ್ ಕೊನೆಯಲ್ಲಿ ರಿಷಿಕೇಶ್ ಮತ್ತು ಇಂದೋರ್ಗೆ ಹೋಗಿ ಬಿಡುತ್ತೆ. ಇಲ್ಲಿಗೆ ಈ ಕೇಸ್ ಮುಕ್ತಾಯವಾಗುತ್ತೆ. ಇಲ್ಲಿ ಒಬ್ಬ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಎರಡೂ ಕುಟುಂಬಗಳ ಮೇಲೆ ಪರಿಣಾಮ ಬೀರಿತ್ತು. ಧನ್ಯವಾದಗಳು ವಿಡಿಯೋನ ನೋಡಿದ್ದಕ್ಕಾಗಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಇನ್ನಷ್ಟು ಕ್ರೈಮ್ ಸ್ಟೋರೀಸ್ಗಳ ಬಗ್ಗೆ ತಿಳಿದುಕೊಳ್ಳಲು.